ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಶಿವ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 15/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 12/9/2022. ಮತ್ತೊಂದು ಮಹಾವಾಕ್ಯ 25/9/2022. ಓಂ ನಮಃ ಶಿವಾಯ. ಈಗ ಅಲೆದಾಡುವುದನ್ನು ನಿಲ್ಲಿಸಿರಿ. ಭವಸಾಗರದ ದುಃಖಗಳಿಂದ ಮುಕ್ತಗೊಳಿಸಿ ಸದಾ ಸುಖ ಕೊಡುವಂತಹ, ಕಲ್ಪವಿಡಿ ಮಕ್ಕಳ ಜೊತೆ ಕೊಡುವಂತಹ ಪರಮಹಿತೈಷಿ ಶಿವಬಾಬಾ ಮಾತನಾಡಿದರು. ಒಳ್ಳೆಯದು. ಎಲ್ಲರೂ ಇಂದು ಪ್ರತಿಯೊಂದು ಮಗುವು ತಂದೆಯ ಮಿಲನದ ಆಸೆಯಲ್ಲಿ ಕುಳಿತಿದ್ದಾರಲ್ಲವೇ? ತಂದೆಯೊಂದಿಗೆ ಸಿಗುವ ಮೊದಲು ಅಥವಾ ಸಿಕ್ಕ ನಂತರ ಎಲ್ಲೆಲ್ಲೋ ಅಲೆದಾಡಿ ಬಂದಿದ್ದೀರಲ್ಲವೇ? ಎಷ್ಟೊಂದು ಅಲೆದಾಡಿದ್ದೀರಿ. ತಂದೆ ಸಿಕ್ಕಾಗಲೂ ಅಲೆದಾಡುತ್ತಲೇ ಇದ್ದೀರಿ. ಸಿಗದಿದ್ದಾಗ ಭಕ್ತಿ ಮಾರ್ಗದಲ್ಲಿ ಅಲೆದಾಡುತ್ತಾ ಇದ್ದೀರಿ. ಸಿಕ್ಕಾಗಲೂ ನಿಶ್ಚಯವಿಲ್ಲದ ಕಾರಣ ಅಲೆದಾಡುತ್ತಾ ಇದ್ದೀರಿ. ಆದರೆ ಈಗ ಅಂತಿಮ ಸಮಯವಾಗಿದೆ. ತಂದೆ ಸಿಕ್ಕಿದ್ದಾರೆ. ಈಗ ಅಲೆದಾಡುವುದನ್ನು ನಿಲ್ಲಿಸಿರಿ. ಇವರು ಯಾರು ತಂದೆ ಸಿಕ್ಕಿದ ನಂತರವೂ ಅಲೆದಾಡುತ್ತಾರೋ ಅವರಿಗೆ ಆಗಿದೆ. ಈಗ ತಂದೆ ಆ ಮಕ್ಕಳನ್ನು ಭೇಟಿಯಾಗುತ್ತಿದ್ದಾರೆ. ಯಾವ ಮಕ್ಕಳಿಗೆ ತಂದೆಯೊಂದಿಗೆ ಅತಿ ಸ್ನೇಹವಿದೆಯೋ, ಪ್ರೀತಿ ಇದೆಯೋ, ಕೇವಲ ಒಂದು ಧ್ವನಿ ಬಂತು, ನನ್ನ ಬಾಬಾ ಬಂದಿದ್ದಾರೆ ಎಂದ ಕೂಡಲೇ ಎಲ್ಲ ಮಕ್ಕಳು ಓಡಿ ಬಂದರು. ಇದು ಅವರಿಗಾಗಿ ಆಗಿದೆ. ಆ ಮಕ್ಕಳಿಗೂ ಬಾಪ್ ತಾದಾರವರ ಹೃದಯ ಹಾಗೂ ಪ್ರಾಣಕ್ಕಿಂತ ಹೆಚ್ಚಾಗಿ ನೆನಪು ಪ್ರೀತಿಗಳು. ಅಂದರೆ ಬಾಬಾ ಬಂದಿದ್ದಾರೆ ಅಂತ ತಿಳ್ಕೊಂಡ ತಕ್ಷಣ ಯಾರ್ಯಾರು ಓಡಿ ಬಂದರೋ ಆ ಮಕ್ಕಳಿಗೂ ಸಹ ನೆನಪು ಪ್ರೀತಿಗಳು. ಬಹಳ ದೂರದಿಂದ ಬಂದಿದ್ದೀರಿ. ಯಾರು ಬಂದಿದ್ದಾರೆ? ಎಷ್ಟು ದೂರದಿಂದ ಬಂದಿದ್ದೀರಿ? ನೀವು ದೂರದಿಂದ ಬಂದಿದ್ದೀರಾ ಅಥವಾ ತಂದೆ ದೂರದಿಂದ ಬಂದಿದ್ದಾರಾ? ಇಬ್ಬರೂ ದೂರದಿಂದ ಬಂದಿದ್ದಾರಲ್ಲವೇ? ಏಕೆಂದರೆ ಯಾವುದು ನಿಮ್ಮ ಮನೆಯಾಗಿದೆಯೋ ಅದು ತಂದೆಯ ಮನೆಯಾಗಿದೆ, ಮತ್ತು ಯಾವುದು ತಂದೆಯ ಮನೆಯಾಗಿದೆಯೋ ಅದೇ ನಿಮ್ಮ ಮನೆಯೂ ಆಗಿದೆ. ಆದ್ದರಿಂದ ದೂರದಿಂದ ಅಂತೂ ಪ್ರತಿಯೊಂದು ಮಗು ಬಂದಿದೆ ಅಲ್ಲವೇ? ಆದರೆ ತಂದೆ ಕೆಳಗೆ ಕಳುಹಿಸಿದಾಗ ರಾಮರಾಜ್ಯದಲ್ಲಿ ಇದ್ದವರು. ಆದರೆ ತಂದೆ ಕೆಳಗೆ ಬಂದು ನೋಡಿದಾಗ ಎಲ್ಲಿ ಸಿಕ್ಕಿಕೊಂಡಿದ್ದೀರಿ? ರಾವಣನ ರಾಜ್ಯದಲ್ಲಿ ಸಿಕ್ಕಿದ್ದೀರಿ. ಮತ್ತು ತಂದೆಗೂ ರಾವಣನ ರಾಜ್ಯದಲ್ಲಿ ಬರಬೇಕಾಯಿತು. ಏಕೆಂದರೆ ಮಕ್ಕಳ ಹಿಂದೆ ಬಾಬಾ ಇದ್ದಾರೆ. ಎಲ್ಲಿ ಮಕ್ಕಳು ಹೋಗುತ್ತಾರೋ ಅಲ್ಲಿಗೆ ಬಾಬಾ ಹಿಂದೆಯೇ ಬರುತ್ತಾರೆ. ಆದರೆ ಪರಮಧಾಮಕ್ಕೆ ಹೋಗುವಾಗ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಪರಮಧಾಮದಿಂದ ಕೆಳಗೆ ಬರುವಾಗ ಬಾಬಾ ಹಿಂದೆ ಬರುತ್ತಾರೆ. ಬಾಬಾ ಪ್ರತಿಯೊಂದು ಮಗುವಿನ 4 ಯುಗಗಳಲ್ಲಿ ಜೊತೆ ಕೊಡುತ್ತಾರೆ. ಗೊತ್ತಿದೆಯೇ? ಕೇವಲ ಸತ್ಯಯುಗದಲ್ಲಿ ನೀವು ತಂದೆಯನ್ನು ನೋಡಲು ಸಾಧ್ಯವಿಲ್ಲ. ಆದರೆ ಜೊತೆಯಂತೂ ಆಗಲೂ ಇರುತ್ತದೆ. ಏಕೆಂದರೆ ಸುಖ ಸೃಷ್ಟಿಯಲ್ಲಿ ಎಷ್ಟಿರುತ್ತದೆ ಎಂದರೆ ಸುಖದಲ್ಲಿ ತಂದೆಯ ನೆನಪು ಬರುವುದೇ ಇಲ್ಲ. ಆಗ ತಂದೆ ಕಾಣಿಸುವುದೇ ಇಲ್ಲ. ಆದರೆ ದುಃಖ ಬಂದಾಗ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ಅಲ್ಲವೇ? ತಂದೆಯನ್ನು ಏಕೆ ನೆನಪು ಮಾಡುತ್ತಾರೆ? ದುಃಖದಲ್ಲಿ ಏಕೆ ಭಗವಂತನನ್ನು ನೆನಪು ಮಾಡುತ್ತಾರೆ? ಏಕೆ ಮಾಡುತ್ತಾರೆ? ಏಕೆಂದರೆ ಗೊತ್ತಿದೆ, ಅವರೊಬ್ಬರೇ ಈ ದುಃಖದ ಭವಸಾಗರದಿಂದ ಸುಖದ ದೋಣಿಯಲ್ಲಿ ಕೂರಿಸುವವರಾಗಿದ್ದಾರೆ. ಏಕೆಂದರೆ ಇಷ್ಟು ಮನುಷ್ಯರೊಂದಿಗೆ 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ. ಆದರೆ ಏನನ್ನು ಪಡೆದಿದ್ದೀರಿ? ದುಃಖವನ್ನು ಪಡೆದಿದ್ದೀರಿ ಅಲ್ಲವೇ? ಆದ್ದರಿಂದ ಗೊತ್ತಿದೆ, ಅವಶ್ಯವಾಗಿ ಸುಖ ಕೊಡುವವರು ಬೇರೆ ಯಾರೋ ಇದ್ದಾರೆ. ಹಾಗಾದರೆ ಸುಖ ಕೊಡುವವರು ಯಾರಿದ್ದಾರೋ ಯಾರನ್ನು ನೆನಪು ಮಾಡುತ್ತೀರಿ? ಯಾರು ಸುಖ ಕೊಡುವವರಾಗಿದ್ದಾರೋ ಅವರನ್ನು ನೆನಪು ಮಾಡುತ್ತಾರೆ. ಆದ್ದರಿಂದ ಇಂದಿನಿಂದ ಪ್ರತಿಯೊಂದು ಮಗು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಲಿ. ಏನೆಂದರೆ ಸುಖ ಕೊಡುವ ತಂದೆ ಸದಾ ಸ್ಮರಣೆಯಲ್ಲಿರಲಿ, ನೆನಪಿರಲಿ. ಏಕೆಂದರೆ ತಂದೆಯ ಹೊರತಾಗಿ ಈ ಪ್ರಪಂಚದಲ್ಲಿ ಯಾರೂ ಸುಖದ ದಾರಿಯನ್ನು ತೋರಿಸಲು ಸಾಧ್ಯವಿಲ್ಲ. ಒಳ್ಳೆಯದು. ಎಲ್ಲ ಮಕ್ಕಳಿಗೂ ಬಾಪ್ ದಾದಾರವರ ಬಹಳ ಮಧುರವಾದ
ನೆನಪು ಮತ್ತು ಪ್ರೀತಿಗಳು. ಬ್ರಹ್ಮ ತಂದೆಯ ರಾಜ್ಯ ಬರಲಿದೆ. ಆಗ ಬ್ರಹ್ಮ ತಂದೆ ಪ್ರತಿಯೊಂದು ಮಗುವನ್ನು ಭೇಟಿಯಾಗುವರು. ಏಕೆಂದರೆ ಸತ್ಯಯುಗದ ರಾಜ ಯಾರಾಗಿದ್ದಾರೆ? ಯಾರು ಹೇಳುತ್ತಾರೆ ನಾವು ಬ್ರಹ್ಮ ತಂದೆಯನ್ನು ನಂಬುವುದಿಲ್ಲವೋ ಅವರಿಗೆ ತಂದೆ ಹೇಳುತ್ತಾರೆ ನೀವು ನಿರಾಕಾರ ತಂದೆಯನ್ನೂ ಸಹ ನಂಬುವುದಿಲ್ಲ. ಏಕೆಂದರೆ ಮುಕ್ತಿಯ ಆಸ್ತಿಯನ್ನು ತಂದೆಯೇ ಕೊಡುತ್ತಾರೆ. ಆದರೆ ಜೀವನ್ಮುಕ್ತಿಯ ಆಸ್ತಿ ಇವರ ಮೂಲಕ ಸಿಗುತ್ತದೆ. ಯಾರಿಗೆ ಬ್ರಹ್ಮ ತಂದೆಯ ಮೇಲೂ ಪ್ರೀತಿ ಇದೆಯೋ, ಆದರೆ ಈಗ ಹೇಳುವ ಮಾತಲ್ಲ. ಏಕೆಂದರೆ ಬ್ರಹ್ಮ ಬಾಬಾ ಎಲ್ಲರ ಹೃದಯದಲ್ಲಿ ಆವರಿಸಿಕೊಂಡಿದ್ದಾರೆ. ಆದ್ದರಿಂದ ಪ್ರೀತಿಯಂತೂ ಆಟೋಮೆಟಿಕ್ ಆಗಿ ಉಂಟಾಗಿದೆ. ಯಾರಾದರೂ ಅಜ್ಞಾನಿ ಸಿಕ್ಕರೂ ಸಹ ಅವರೂ ಹೇಳುತ್ತಾರೆ ನನಗೆ ಈ ಬಾಬಾರವರ ಮೇಲೆ ಪ್ರೀತಿ ಇದೆ ಎಂದು ತೋರಿಸುತ್ತಾರಲ್ಲವೇ. ಸತ್ಯಯುಗದಲ್ಲಿ ಶ್ರೀಕೃಷ್ಣನ ಲೀಲೆಗಳು ನಡೆದೆವು ಎಂದು. ಅದು ಸತ್ಯಯುಗದ ಮಾತಲ್ಲ, ಅದು ಈ ಸಂಗಮ ಯುಗದ ಮಾತಾಗಿದೆ. ಒಳ್ಳೆಯದು. ಮಕ್ಕಳೆಲ್ಲರಿಗೂ ಬಾಪ್ತಾದಾರವರ ನೆನಪು ಪ್ರೀತಿಗಳು. ಮತ್ತೊಂದು ಮಹಾವಾಕ್ಯ ಶಿವಬಾಬಾರವರ ವಾಣಿ 25/9/2022. ಕರ್ತವ್ಯ ಮಾಡಿರಿ, ಆದರೆ ಚಿಂತೆ ಬೇಡ. ಮಕ್ಕಳನ್ನು ಭಯ ಮತ್ತು ಚಿಂತೆಗಳಿಂದ ಮುಕ್ತಗೊಳಿಸಿ ಅವಿನಾಶಿ ಪ್ರಾಪ್ತಿ ಮಾಡಿಸುವಂತಹ ಪ್ರೀತಿಯ ಸಾಗರ ತಂದೆ ಮಾತನಾಡಿದರು. ಒಳ್ಳೆಯದು. ಇಂದು ಬಾಪ್ತಾದ ತಮ್ಮ ಬಹಳ ಕಾಲದಿಂದ ಅಗಲಿರುವ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಯಾವಾಗ ಯಾರಾದರೂ ಪ್ರಿಯವಾದ ಸಂಗಾತಿ ತಂದೆ ದೂರವಾಗುತ್ತಾರೋ ಆಗ ಎಷ್ಟೊಂದು ದುಃಖದ ಬೆಟ್ಟ ಮುರಿದು ಬೀಳುತ್ತದೆ ಅಲ್ಲವೇ. ಮತ್ತು ಈ ತಂದೆಯು ಸುಖ ಕೊಡುವವರಾಗಿದ್ದಾರೆ. ಮತ್ತು ಯಾವಾಗ ಅಚಾನಕ್ಕಾಗಿ ಬಹಳ ಸಮಯದಿಂದ ಅಗಲಿರುವ ನಮ್ಮ ಸಂಗಾತಿ ನನ್ನ ತಂದೆ ನನ್ನೊಂದಿಗೆ ಮಿಲನ ಮಾಡಲು ಬರುತ್ತಿದ್ದಾರೆ ಎಂದು ತಿಳಿಯುತ್ತದೆಯೋ ಆಗ ಮನಸ್ಸಿನಲ್ಲಿ ಏನೇನೋ ಸಂಕಲ್ಪಗಳು ಉಂಟಾಗುತ್ತವೆ. ಏನೇನು ಯೋಚಿಸುತ್ತೀರಿ? ಯಾವಾಗಿನಿಂದಲೂ ಅಗಲಿರುವ ಸಂಗಾತಿ ಬರುತ್ತಿದ್ದಾರೆ ಎಂಬ ಮಾತಿನ ಖುಷಿ ಆಗುತ್ತದೆಯೇ? ಅಥವಾ ಅವರು ನಮಗಾಗಿ ಏನನ್ನು ತೆಗೆದುಕೊಂಡು ಬರುತ್ತಾರೆ ಮತ್ತು ನಾವು ಅವರಲ್ಲಿ ಏನೇನು ಕೇಳಿಕೊಳ್ಳೋಣ ಎಂಬ ಮಾತಿನ ಖುಷಿಯಾಗುತ್ತದೆಯೇ? ಯಾವ ಮಾತಿಗೆ ಖುಷಿಯಾಗುತ್ತದೆ? ತಂದೆಯು ಎಲ್ಲವನ್ನು ತೆಗೆದುಕೊಂಡು ಬಂದಿದ್ದಾರೆ. ನಿಮಗೆ ಯಾವುದು ಬೇಕು ಅದನ್ನು ತಂದೆ ತೆಗೆದುಕೊಂಡು ಬಂದಿದ್ದಾರೆ. ಆದರೆ ನಿಮಗೆ ಏನು ಬೇಕು? ನೆನಪಿರಲಿ, ಈ ಶರೀರ ಅಂತೂ ನಾಶವಾಗಲಿದೆ. ಇದಕ್ಕಾಗಿ ಏನನ್ನಾದರೂ ಬೇಡಿಕೆ ಇಟ್ಟರೆ ಅದು ಸ್ವಲ್ಪ ಸಮಯದ್ದಾಗಿರುತ್ತದೆ. ಹಾಗಾದರೆ ಏನು ಬೇಕು? ಈ ಪ್ರಪಂಚದ ಸಂಗಾತಿಯ ಬೇಡಿಕೆಯನ್ನಿಟ್ಟರೂ ಸಹ ಅವರೂ ಸಹ ನಶ್ವರಾಗಿದ್ದಾರೆ, ನಾಶವಾಗುವಂತಹ ವಸ್ತುವಾಗಿದ್ದಾರೆ. ಹಾಗಾದರೆ ಏನು ಬೇಕು? ಏನು ಬೇಕು? ಅವಶ್ಯವಾಗಿ ಅವಿನಾಶಿಯಾಗಿದ್ದೇ ಬೇಕಲ್ಲವೇ? ಪ್ರತಿಯೊಂದು ಮಗು ತಂದೆಯೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಆದರೆ ಮನಸ್ಸಿನಲ್ಲಿ ಭಯವನ್ನು ತೆಗೆದುಕೊಂಡು ಬಂದಿದೆ. ಒಳ್ಳೆಯದು. ಯಾರು ಭಯವನ್ನು ತೆಗೆದುಕೊಂಡು ಬಂದಿದ್ದಾರೋ, ಯಾವುದೇ ಪ್ರಕಾರದ ಭಯ, ಬಾಬಾ ನನ್ನನ್ನು ಹೊರಹಾಕುವರು, ಬಾಬಾ ಹೀಗೆ ಆಗುವುದು, ಬಾಬಾ ಇದು ಆಗುವುದು. ಯಾರಿಗೆ ಪ್ರೀತಿ ಇದೆಯೋ ಅವರ ಜವಾಬ್ದಾರಿಯನ್ನು ತಂದೆ ತೆಗೆದುಕೊಳ್ಳುತ್ತಾರೆ. ಯಾರು ನಿಶ್ಚಯದಲ್ಲಿ ಬಂದಿದ್ದಾರೋ ಅವರ ಜವಾಬ್ದಾರಿಯನ್ನೂ ಸಹ ತಂದೆ ತೆಗೆದುಕೊಳ್ಳುತ್ತಾರೆ. ಇಷ್ಟು ಸಮಯದಿಂದ ತಂದೆ ಅಗಲಿದ್ದರು, ಮಕ್ಕಳು ಸಹ ಅಗಲಿದ್ದರು ಮತ್ತು ಅಂತಿಮ ಗಳಿಗೆಗಳಾಗಿವೆ. ಈ ಅಂತಿಮ ಗಳಿಗೆಗಳಲ್ಲಿಯೂ ತಮ್ಮ ತಂದೆಯನ್ನು ಭೇಟಿಯಾಗಲು ಇಷ್ಟು ಭಯ, ಇಷ್ಟು ಗಾಬರಿ. ಹಾಗಾದರೆ ಪ್ರೀತಿ ಎಲ್ಲಿ ಹೋಯಿತು? ಇಂದು ವಿಶೇಷ ದಿನವಾಗಿದೆ. ಇಂದು ಎಲ್ಲ ಮಕ್ಕಳು ಮೇಳದಲ್ಲಿ ಕುಳಿತಿದ್ದೀರಿ. ಯಾವ ಮೇಳದಲ್ಲಿ ಕುಳಿತಿದ್ದೀರಿ? ಆತ್ಮ ಮತ್ತು ಪರಮಾತ್ಮನ ಮಿಲನದ ಮೇಳ. ಯಾವಾಗ ಪ್ರಪಂಚದ ಜಾತ್ರೆಗೆ ಹೋಗುತ್ತೀರೋ ಆಗ ಸಣ್ಣ ಪುಟ್ಟ ವಸ್ತುಗಳನ್ನೇ ಖರೀದಿಸುತ್ತೀರಿ ಅಲ್ಲವೇ? ಇದನ್ನು ಖರೀದಿಸೋಣ, ಅದನ್ನು ಖರೀದಿಸೋಣ ಎಂದು. ಆದರೆ ಈ ಮೇಳದಲ್ಲಿ ಏನು ಸಿಕ್ಕಿತು? ವಸ್ತುವಲ್ಲ. ಯಾರು ಮೇಳವನ್ನು ಏರ್ಪಡಿಸಿದ್ದಾರೋ, ಯಾರು ಮೇಳವನ್ನು ಆಯೋಜಿಸಿದ್ದರೋ ಅವರೇ ನಿಮಗೆ ಸಿಕ್ಕಿದ್ದಾರೆ. ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿಸಬೇಕೇ? ತಂದೆಯ ಮೇಳದಲ್ಲಿ
ಸುಖ, ಶಾಂತಿ, ಪ್ರೇಮ, ಆನಂದ ಎಲ್ಲವೂ ಆಭರಣಗಳಾಗಿವೆ. ನಿಮಗೇನು ಬೇಕು? ಇವುಗಳಲ್ಲಿ ಏನು ಬೇಕು? ಅವಶ್ಯವಾಗಿ ಸಾಗರನೇ ಬೇಕಾಗಿರಬಹುದು ಅಲ್ಲವೇ? ಅವಶ್ಯವಾಗಿ ಶಾಂತಿಯ, ಪ್ರೇಮದ, ಆನಂದದ ಸಾಗರನೇ ಬೇಕಾಗಿರುವುದು. ಈಗ ಮನೆಗೆ ಹೋಗುವ ಸಮಯವಾಗಿದೆ. ಈ ದೇಹರೂಪಿ ಪಂಜರ ಹಳೆಯದಾಗಿದೆ. ಬನ್ನಿ, ಇದನ್ನು ಬಿಟ್ಟು ಯೋಗ ರೂಪದ ಹೆಬ್ಬೆರಳನ್ನು ಹಿಡಿದುಕೊಂಡು ತಮ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು. ಇದು ಸಂಸಾರದ ಪ್ರತಿ ಆತ್ಮನ ಕೂಗಾಗಿದೆ. ಹೇ ಭಗವಂತ, ನೀವು ಎಲ್ಲಿದ್ದೀರಿ? ಈಗ ತಂದೆ ನಿಮ್ಮನ್ನು ಕೇಳುತ್ತಾರೆ, ತಂದೆ ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಮತ್ತು ನಿಮಗೆ ಯಾರು ಸಿಕ್ಕಿದ್ದಾರೋ ಅವರು ಅವರಿಗೆ ಸಿಕ್ಕಿದ್ದಾರೆಯೇ? ಮತ್ತು ನಿಮಗೆ ಏನು ಸಿಕ್ಕಿದೆಯೋ ಆ ಮಿಲನದ ಖುಷಿ ಇದೆನಾ? ಅದರ ನಶೆ ಇದೆಯಾ? ನಿಮಗೆ ಖುಷಿ ಇಲ್ಲದಿದ್ದರೆ ಹೊರಗಡೆ ತಂದೆಯ ದರ್ಶನಕ್ಕಾಗಿ ಪ್ರತಿಯೊಂದು ಮಗು ಹಾತೊರೆಯುತ್ತಿದೆ, ತಡವರಿಸುತ್ತಿದೆ ಮತ್ತು ನೀವು ಚಿಂತೆಯಲ್ಲಿ ಮುಳುಗಿದ್ದೀರಿ. ನಮ್ಮ ಸೆಂಟರ್ ಹೇಗೆ ನಡೆಯುವುದು? ನಮ್ಮ ಹೊಟ್ಟೆಪಾಡಿನ ಪಾಲನೆ ಹೇಗಾಗುವುದು? ಬಾಬಾ ಭವಿಷ್ಯ ಏನಾಗುವುದು? ಮನೆಗೆ ಹೇಗೆ ಹೋಗುವುದು ಎಂದು ಇಡೀ ಪ್ರಪಂಚ ಒಂದು ಮಿಲನಕ್ಕಾಗಿ ಹಾತೊರೆಯುತ್ತಿದೆ ಮತ್ತು ನೀವು ಇಂದಿಗೂ ಮನೆ, ಪರಿವಾರ, ಭವಿಷ್ಯವನ್ನು ಯಾರು ಯಾರು ನೋಡಿದ್ದಾರೆ? ಒಳ್ಳೆಯದು, ತಂದೆ ಎಲ್ಲರದ್ದೂ ನೋಡಿದ್ದಾರೆ. ಎಲ್ಲರೂ ತಮ್ಮ ಭವಿಷ್ಯವನ್ನು ನೋಡಿದ್ದೀರಾ? ಒಂದು ವೇಳೆ ನಾಳೆಯೇ ಹೆಜ್ಜೆಗಳು ತಡವರಿಸಲು ಶುರುವಾದರೆ ಆಗ ಯಾವ ಭವಿಷ್ಯವನ್ನು ನೋಡಿದ್ದೀರಿ? ಮಕ್ಕಳೇ, ಏಕೆ ಮರೆತು ಬಿಡುತ್ತೀರಿ? ಬರಬೇಕೆಂದರೆ ಹೋಗಬೇಕು ಮತ್ತು ಹೋಗಬೇಕೆಂದರೆ ವಾಪಸ್ ಬರಬೇಕು. ಬರುವುದು ಮತ್ತು ಹೋಗುವುದು ಎರಡು ಜೊತೆ ಜೊತೆಯಲ್ಲಿವೆ. ಈ ಜಗತ್ತಿಗೆ ಬರಬೇಕಾಗಿದೆ, ಆದರೆ ಏನನ್ನು ನಂಬುತ್ತೀರಿ? ಹೋಗುವುದು ನಿಶ್ಚಿತವಾಗಿದೆ. ಹೋಗಬೇಕೇ? ಹೋಗಲೇಬೇಕು. 1 ವರ್ಷ, 2 ವರ್ಷ, 4 ವರ್ಷ ಅಷ್ಟೇ. ಹಾಗಾದರೆ ಏನು ಮಾಡುತ್ತೀರಿ? ಒಂದು ಪಕ್ಷಿಯೂ ಸಹ ಕಾಳು ಹೆಕ್ಕಲು ಹೋದಾಗ ಅದು ನಾಳೆಯ ಚಿಂತೆಯನ್ನು ಮಾಡುವುದಿಲ್ಲ. ಸಣ್ಣ ಪುಟ್ಟ ಪಕ್ಷಿ ಬೆಳಗ್ಗೆ ಹೊರಡುತ್ತದೆ, ಸಂಜೆಯ ಊಟವನ್ನು ತೆಗೆದುಕೊಂಡು ಬರುತ್ತದೆ, ಆದರೆ ಅದು ನಾಳೆಯದನ್ನು ತೆಗೆದುಕೊಂಡು ಬರುವುದಿಲ್ಲ. ಒಳ್ಳೆಯದು, ಅದಕ್ಕೆ ನಾಳೆಯ ಚಿಂತೆಯೇ ಇಲ್ಲ. ತಂದೆ ಹೇಳುವ ಅರ್ಥ ಇದಲ್ಲ, ತಮ್ಮ ಕರ್ತವ್ಯದಿಂದ ವಂಚಿತರಾಗಿರಿ ಎಂದು. ಅಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದನ್ನು ಬಿಡಿ ಎಂದು ಬಾಬಾ ಹೇಳೋದಿಲ್ಲ. ತಮ್ಮ ಕರ್ತವ್ಯವನ್ನು ಅವಶ್ಯವಾಗಿ ಮಾಡಿರಿ, ಅದರ ಚಿಂತೆಯಲ್ಲ, ಚಿಂತನೆ ಮಾಡಿರಿ. ಏಕೆಂದರೆ ಚಿಂತೆಯ ಹೆಜ್ಜೆಗಳು ಬಹಳ ವೇಗವಾಗಿ ಚಿತೆಯ ಕಡೆಗೆ ಕರೆದುಕೊಂಡು ಹೋಗುತ್ತವೆ ಮತ್ತು ಯಾರ ಹೆಜ್ಜೆಗಳು ತಂದೆಯ ಕಡೆಗೆ ಹೋಗುತ್ತವೆಯೋ ಅವರ ಚಿಂತೆ ಸ್ವಯಂ ತಂದೆಗಿದೆ. ಮಲಗಬಾರದು, ಏಕೆಂದರೆ ಯಾರು ಮಲಗುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ. ಅಂದರೆ ಬಾಬನ್ ಮುರಳಿ ಕೇಳಬೇಕಾದ್ರೆ ನಿದ್ದೆ ಮಾಡ್ತೀವಿ ಅಂದರೆ ಬಾಬಾ ಹೇಳುತ್ತಾರೆ ಅವರು ಕಳೆದುಕೊಳ್ಳುತ್ತಾರೆ. ಇದು ಜೋಳಿಗೆ ತುಂಬಿಸಿಕೊಳ್ಳುವ ಸಮಯವಾಗಿದೆ, ಏಕೆಂದರೆ ಈ ಗಳಿಗೆ ನೀವು ಮಕ್ಕಳಿಗೆ ಸದಾ ನೆನಪಿನಲ್ಲಿ ಇರುತ್ತದೆ. ಇಂದು ನೀವು ಯಾರನ್ನು ಭೇಟಿಯಾಗಿದ್ದೀರಿ ಎಂದು, ಈ ಕ್ಷಣ, ಈ ದಿನದ ಇಚ್ಛೆಯನ್ನು ನೀವು ಮಕ್ಕಳು ಸದಾ ಇಟ್ಟುಕೊಳ್ಳುತ್ತೀರಿ. ಬಾಬಾ ಒಂದು ಸಾರಿ ನಾವು ಮತ್ತೆ ನಿಮ್ಮೊಂದಿಗೆ ಮಿಲನ ಮಾಡೋಣ ಎಂದು. ಒಳ್ಳೆಯದು, ತಂದೆಯಂತೂ ಇರುತ್ತಾರೆ, ಆದರೆ ಗೊತ್ತಿಲ್ಲ ಯಾರು ಇರುವುದಿಲ್ಲವೋ ಮತ್ತು ಯಾರು ಇರುತ್ತಾರೋ ಎಂದು. ಆದ್ದರಿಂದ ಇಂದಿನ ದಿನ ಈ ಬೆಲೆ ಬಾಳುವ ಸಮಯದ ಸಂಪೂರ್ಣ ಲಾಭ ಪಡೆದುಕೊಳ್ಳಿ. ಏಕೆಂದರೆ ಈ ಜೀವನವಿದೆಯಲ್ಲ, ಇದು ಬಹಳ ಅಮೂಲ್ಯ ಜೀವನವಾಗಿದೆ. ಮಕ್ಕಳು ಯಾರು ಸದಾ ಜೊತೆಯಲ್ಲಿರುತ್ತಾರೋ ಅವರನ್ನು ಬೇಗನೆ ಗುರುತಿಸುತ್ತಾರೆ. ತಂದೆಯು ಸಿಕ್ಕಿರುವುದೇ 5,000 ವರ್ಷಗಳ ನಂತರ. ಒಳ್ಳೆಯದು, ಯಾರು ಗುರುತಿಸುವುದಕ್ಕಾಗಿ ಬಂದಿದ್ದಾರೋ ಅವರು ಸರಿಯಾಗಿದ್ದಾರೆಯೇ? ಅವರು ಗುರುತಿಸಿದ್ದಾರೆಯೇ ಅಥವಾ ಇನ್ನೂ ಸುತ್ತಾಡುತ್ತಿದ್ದಾರೆಯೇ? ಏಕೆಂದರೆ ನಂತರ ಗೊತ್ತಾಗುತ್ತದೆ, ಬಾಬಾ ನಾನೇಕೆ ಲಾಭ ಪಡೆಯಲಿಲ್ಲ? ನೀವು ನನ್ನ ಬಾಬನೇ ಆಗಿದ್ದೀರಲ್ಲವೇ? ನೀವು ನನ್ನ ಅದೇ ತಂದೆಯಾಗಿದ್ದೀರಿ. ಯಾರಿಗಾಗಿ ನಾನು ಈ ಸಂಪೂರ್ಣ ಜೀವನವನ್ನು ಸಮರ್ಪಣೆ ಮಾಡಿದ್ದೇನೆ?
ಆದ್ದರಿಂದ ಪ್ರತಿಯೊಂದು ಮಗುವಿಗೆ ನೆನಪಿರಲಿ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ತಂದೆಯ ಜೊತೆ ಮತ್ತು ತಂದೆಯ ಕೈ ಪ್ರತಿಯೊಂದು ಮಗುವಿನ ತಲೆಯ ಮೇಲಿದೆ. ತಂದೆ ಸದಾ ಸಂಗಾತಿಯಾಗಿದ್ದಾರೆ. ಜೊತೆಯಲ್ಲಿ ಇಟ್ಟುಕೊಳ್ಳುವರು, ಜೊತೆಯನ್ನು ನಿಭಾಯಿಸುವರು, ಜೊತೆಯಲ್ಲಿ ನಡೆಯುವರು. ಇದು ತಂದೆಯ ವಾಗ್ದಾನವಾಗಿದೆ. ಮತ್ತು ನೀವೆಲ್ಲರೂ ಬ್ರಹ್ಮ ಬಾಬಾರವರ ಸಮಾನ ಆಗಿ ವತನದ ಕಡೆಗೆ ಬರಬೇಕಾಗಿದೆ. ಏಕೆಂದರೆ ಬ್ರಹ್ಮ ಬಾಬಾ ಅಂತೂ ವೇಗವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರ ವೇಗವಂತೂ ಹಲವು ಪಟ್ಟು ಇದೆ. ಆದರೆ ಮಕ್ಕಳ ವೇಗ ನಿಧಾನವಾಗಿದೆ. ಕೇವಲ ತಮ್ಮ ಸ್ಥಾನದ ಬಗ್ಗೆ ಯೋಚಿಸುತ್ತಾರೆ, ತಮ್ಮದೇ ಸೆಂಟರ್ ಬಗ್ಗೆ ಯೋಚಿಸುತ್ತಾರೆ, ತಮ್ಮದೇ 4 ಕಡೆ ಪರಿಚಯ ಕೊಡಬೇಕಾಗಿದೆ. ಹೊರಗಿನ ಹೆಸರನ್ನು ತೆಗೆದುಕೊಂಡರೆ ಕಾಲನ್ನು ಕಟ್ಟಿ ಹಾಕಿದಂತಿದೆ. ಕಾಲಿನಲ್ಲಿ ಬೇಡಿಗಳೂ ಬಿದ್ದಿವೆ. ವಿಶ್ವ ಒಂದು ಪರಿವಾರವಾಗಿದೆ ಅಲ್ಲವೇ? ಇದೆಯೇ? ಯಾರು ಒಪ್ಪುತ್ತೀರಿ? ವಿಶ್ವ ಒಂದು ಪರಿವಾರವಾಗಿದೆಯೇ? ಹಾಗಾದರೆ ಈಗ ಏನಾಯಿತು? ನಿಮ್ಮ ಪರಿವಾರ ಎಲ್ಲಿ ಹೋಯಿತು? ವಿಶ್ವ ಒಂದು ಪರಿವಾರವಾಗಿದೆ ಎಂದು ಹೇಳುವ ಮಾತಿನಂತಿದೆಯೇ? ಮನಸ್ಸಿನಿಂದ ಹೇಳಿ. ವಿಶ್ವ ಒಂದು ಪರಿವಾರವಾಗಿದೆ ಮತ್ತು ಇದು ನನ್ನ ಪರಿವಾರವಾಗಿದೆ ಮತ್ತು ನಾನು ಆ ಪರಿವಾರದ ಸದಸ್ಯನಾಗಿದ್ದೇನೆ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಆತ್ಮ ವಿಶ್ವದ ಒಂದು ಪರಿವಾರದ ಸದಸ್ಯನಾಗಿದೆ. ಆಗಲೇ ಮನಸ್ಸಿನಿಂದ ಬರುವುದು ವಿಶ್ವ ಒಂದು ಪರಿವಾರವಾಗಿದೆ ಮತ್ತು ಈ ಒಂದು ಪರಿವಾರದ ತಂದೆ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಅವರು ನನ್ನ ತಂದೆಯಾಗಿದ್ದಾರೆ, ನನ್ನ ಸಂಗಾತಿಯಾಗಿದ್ದಾರೆ. ಹೇಗೆ ತಂದೆಯ ಮನಸ್ಸಿನಲ್ಲಿ ಎಂದಿಗೂ ಯಾವುದೇ ಮಗುವಿನ ಬಗ್ಗೆ ಸಂಕೋಚವಿಲ್ಲ, ಅಸಹ್ಯವಿಲ್ಲ, ದ್ವೇಷವಿಲ್ಲ. ಕೇವಲ ಇಷ್ಟು ಪರೀಕ್ಷಿಸಿಕೊಳ್ಳಬೇಕು, ಹೇಗೆ ತಂದೆ ಇದ್ದಾರೋ ಹಾಗೆ ನಾನಿದ್ದೇನೆಯೇ? ಕೇವಲ ಇಷ್ಟೇ ಕೆಲಸ ಮಾಡಬೇಕಾಗಿದೆ. ಹೇಗೆ ನನ್ನ ತಂದೆ ಇದ್ದಾರೋ ಹಾಗೆ ನಾನಿದ್ದೇನೆಯೇ? ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಈಗ ತಮ್ಮ ಬ್ರಹ್ಮ ತಂದೆ ಅರ್ಥಾತ್ ಆದಿಪಿತ ಅರ್ಥಾತ್ ಹಿಂದಿನ ಯುಗದ ಫರಿಸ್ತಾನೊಂದಿಗೆ ಭೇಟಿಯಾಗಿರಿ. ಒಳ್ಳೆಯದು. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಸಫಲತಾ ಮೂರ್ತಿ ಭವ. ಬಾಪ್ತಾದಾರವರಿಗೆ ಕ್ವಾಲಿಟಿ ಇಷ್ಟವಾಗುತ್ತದೆ. ಕ್ವಾಲಿಟಿ ಚೆನ್ನಾಗಿದ್ದರೆ ಕ್ವಾಂಟಿಟಿ ತಾನಾಗಿಯೇ ಆಗುತ್ತದೆ. ಶ್ರಮ ಪಡುತ್ತಾ ಇರಿ, ಆಗ ಸಫಲತೆಯು ಜನ್ಮಸಿದ್ಧ ಅಧಿಕಾರವಾಗಿದೆ. ಮತ್ತು ಎಲ್ಲ ಸಂಕಲ್ಪಗಳನ್ನು ಬಿಟ್ಟು ಒಂದೇ ಸಂಕಲ್ಪದಲ್ಲಿರಿ, ನಾನು ಕಲ್ಪಕಲ್ಪದ ವಿಜಯಿ ಆತ್ಮನಾಗಿದ್ದೇನೆ. ವಿಜಯವು ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ಆಗ ಸಫಲತೆಯೇ ಸಫಲತೆ ಇದೆ. ಸಂಕಲ್ಪ ಮಾಡಿದಿರಿ ಮತ್ತು ಸಫಲತೆ ಸಿಕ್ಕಿತು. ಆದ್ದರಿಂದ ಜಾಸ್ತಿ ಯೋಚಿಸಬೇಡಿ. ಪ್ಲಾನ್ ಮಾಡಿರಿ, ಆದರೆ ಕಮಲ ಪುಷ್ಪ ಸಮಾನ ಹಗುರವಾಗಿರಿ. ಯೋಚಿಸಿರಿ, ಮಾಡಿದಿರಿ ಮತ್ತು ಸಮಾಪ್ತಿ. ಎಷ್ಟೆಷ್ಟು ಒಂದೇ ಸಂಕಲ್ಪದಲ್ಲಿ ಇರುತ್ತೀರೋ ಅಷ್ಟೇ ಟಚಿಂಗ್ ಕೂಡ ಚೆನ್ನಾಗಿ ಆಗುತ್ತದೆ. ಜಾಸ್ತಿ ಸಂಕಲ್ಪಗಳಲ್ಲಿ ಇರುವುದರಿಂದ ತಂದೆಯ ಒರಿಜಿನಲ್ ಸಹಾಯ ಏನಿದೆಯೋ ಅದು ಮಿಕ್ಸಪ್ ಆಗುತ್ತದೆ. ಆದ್ದರಿಂದ ಒಂದೇ ಸಂಕಲ್ಪ ಮಾಡಿರಿ, ನಾನು ಬಾಬನಿಗಾಗಿ, ಬಾಬಾ ನನ್ನವರು, ನಾನು ನಿಮಿತ್ತನಾಗಿದ್ದೇನೆ. ಈ ಸಂಕಲ್ಪದಿಂದ ಅವಶ್ಯವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.